It's a multi-billion-dollar industry, debt, addiction, and a growing public health crisis. With over 450 million active gamers, but rupees 20,000 crore is lost every year to real money gaming platforms from the pockets of nearly 45 crore Indians every single year. Skill and chance lead in Karnataka alone. Police recorded 32 suicides in just 31 months, all linked to online gambling losses. Drivers, small businessmen, students, even salaried workers. Servicing its teenagers and young adults, primarily men. Less than 5% of them ever make any money at all. The Indian Parliament has passed a bill to ban the operation. ಆಗಸ್ಟ್ 2025 ಅಲ್ಲಿ $1 ಬಿಲಿಯನ್ ಇಂಡಸ್ಟ್ರಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ಒಂದು ಲಾ ಪಾಸ್ ಮಾಡ್ತಾರೆ. ಈ ಲಾ ಪಾಸ್ ಮಾಡಿದ್ದು ಇನ್ನೊಂದು ಕ್ರೈಮ್ ಸ್ಟಾಪ್ ಮಾಡೋಕ್ಕಲ್ಲ, ನಮ್ಮಂತ ಕಾಮನ್ ಪೀಪಲ್ ಸೇವ್ ಮಾಡುತ್ತೆ. ಈ ಒಂದು ಲಾ ಪಾಸ್ ಮಾಡಿ ಬೆಟ್ಟಿಂಗ್ ಆ್ಯಪ್ಸ್ ಇಂದ ನಮ್ಮ ಜನರನ್ನೆಲ್ಲ ಕಾಪಾಡೋಣ ಅನ್ಕೊಂತಾರೆ. ಹಾಗೆ ಗೊತ್ತಾ, ಬ್ಲಾಕ್ ಮಾರ್ಕೆಟ್ ಡಿಮಾಂಡ್ ಜಾಸ್ತಿ ಆಯ್ತು. ಈ ಬೆಟ್ಟಿಂಗ್ ಆ್ಯಪ್ ಎಲ್ಲ ಕಂಡುಹಿಡಿದಿದ್ದು ಯಾರು, ವ್ಯಾಲ್ಯೂಯೇಷನ್ ಎಷ್ಟಿತ್ತು, ಯಾರ್ಯಾರು ಫಂಡ್ ಮಾಡಿದ್ರು, ಇದರ ಒಂದೊಂದು ನೋಡೋಣ ಬನ್ನಿ. ನಮ್ಮೆಲ್ಲರಿಗೂ ಗೊತ್ತಿರೋ Dream11 ಬಗ್ಗೆ ಮಾತಾಡೋದು. Dream11 ಬಂದು ಇಬ್ಬರು ಕಂಡುಹಿಡ್ತಾರೆ, ಹರ್ಷ್ ಜೈನ್, Bhavish Seth. Hರ್ಷ್ ಜೈನ್ ಅವರಪ್ಪ ಬಂದು ಆನಂದ್ ಜೈನ್. Anand Jain, he was one of the top 40 richest people in Forbes in 2008. So he was also a close associate of Ambani. So you think about the power there. ಹರ್ಷ್ ಜೈನ್ ಮತ್ತೆ Bhavish Seth ಇವರಿಬ್ರು Dream11 co-founders. ಇವರು ಇದನ್ನ ಎತ್ಕೊಂಡು ಹೋಗಿ ಪಿಚ್ ಮಾಡ್ತಾರೆ, ಈ ಐಡಿಯಾ ಎತ್ಕೊಂಡು ಹೋಗಿ ಪಿಚ್ ಮಾಡ್ತಾರೆ. ಪಿಚ್ ಮಾಡಿದಾಗ 150 times they got failed. ಯಾಕೆ ಫೇಲ್ ಅಂದ್ರೆ it's a betting app. ಎಲ್ಲ ಬೆಟ್ಟಿಂಗ್ ಆ್ಯಪ್ ಅಂದ್ಬಿಟ್ಟು ಯಾರು ಇನ್ವೆಸ್ಟ್ ಮಾಡ್ತಾ ಇಲ್ಲ. So what they claim is it is game of skills ಅಂತ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅವರು. By 2019 Dream11 became a unicorn. Unicorn ಅಂದ್ರೆ if a company's valuation is above $1 billion, they are called as unicorn. So ಎಲ್ಲ ಸ್ಟಾರ್ಟ್ಅಪ್ಸ್ ಅದನ್ನೇ ಏನ್ ಮಾಡ್ತಾರೆ. By 2021 November ಅವ್ರ ವ್ಯಾಲ್ಯೂಯೇಷನ್ ಬಂದು it became $8 billion in 2 years. Mega Global, PXV, Tencent ಈ ಮೂರು ಕಂಪನಿಗಳು they are global giants. ಈ ಮೂರು ಕಂಪನಿಗಳು ಸೇರ್ಕೊಂಡು $1 billion ಇನ್ವೆಸ್ಟ್ ಮಾಡ್ತಾರೆ Dream11 ಗೆ between 2020 and 2024. 2023 ಅಷ್ಟೊತ್ತಿಗೆ Dream11 ಅವರ ರೆವೆನ್ಯೂ ಬಂದು it went up to 6,384 crores, saying that it's legal, it was protected by constitution, it was the fastest growing market in the world. ಇದೇ 2023 ಅಲ್ಲಿ 3,000 ಕೋಟಿ ಖರ್ಚು ಮಾಡ್ತಾರೆ IPL ಅಲ್ಲಿ to gain trust 3,000 crores. Dream11 ಅವರು ಕಾಸು ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಇವಾಗ ಒಂದು ಕಾಂಟೆಸ್ಟ್ ನಡೆಸ್ತಾರೆ, ಇವರು ಮಿಡಲ್ ಮ್ಯಾನ್ ಇಬ್ಬರನ್ನ ಒಂದ್ ಕಡೆ ಸೇರಿಸಿ ಒಂದು ಕಾಂಟೆಸ್ಟ್ ನಡೆಸ್ತಾರೆ. 100 rupees ಒಂದು ಕಾಂಟೆಸ್ಟ್, ಗೆದ್ರೆ $150 ಬರುತ್ತೆ ನನಗೆ. ಸೊ ಇಬ್ರು ಬಂದು 100 rupees ಹಾಕ್ತಾರೆ. 100 rupees ಆಗಿ ಗೆದ್ದವನಿಗೆ 150 rupees, ಸೋತವನಿಗೆ ಏನಿಲ್ಲ. ಸೊ ಇಬ್ರು 100 rupees ಆಗದರಿಂದ ಇವನ್ ಕಡೆಯಿಂದ $25 ತಗೊಂತಾರೆ, ಇವನ್ ಕಡೆಯಿಂದ $25 ತಗೊಂತಾರೆ. ಸೊ ಇದೇ ಅವ್ರ ಬಿಸ್ನೆಸ್ ಮಾಡೋದು. Dream11 ಅವರು ಬಂದು ಒಂದು ರಿಸ್ಕ್ ಫ್ರೀ ಕಮಿಷನ್ ಬೇಸ್ಡ್ ಬಿಸ್ನೆಸ್ ಮಾಡಲ್. ಸೊ ಇದೇ ತರ ಇವ್ರ ಕಾಂಪಿಟೇಷನ್ ಆಗಿ ಇನ್ನೊಬ್ಬನ್ ಬರ್ತಾನೆ, ಅಂದ್ರೆ 1xBet. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಟಾಸ್ ಇಂದ ಬೆಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೆಡ್ ಬೀಳತ್ತಾ ಟೈಲ್ ಬೀಳತ್ತಾ ಅನ್ನೋದು ಬೆಟ್ಟಿಂಗ್ ಇದೆ. ಮ್ಯಾಚ್ ಇವ್ರು ಗೆಲ್ತಾರ ಅವ್ರು ಗೆಲ್ತಾರ ಅನ್ನೋದು ಕೂಡ ಪರವಾಗಿಲ್ಲ. ಈ ಮ್ಯಾಚ್ ಈವೆಂಟ್ ಅಲ್ಲಿ ಈ ಓವರ್ ಅಲ್ಲಿ ಎಷ್ಟು ಹೊಡಿತಾರೆ, ಈ ಓವರ್ ಅಲ್ಲಿ ಎಷ್ಟು ಹೊಡಿತಾರೆ ಅನ್ನೋದು ಬೆಟ್ಟಿಂಗ್ ಇದೆ. ಸೊ ಅದು ಬಂದು ಪ್ಯೂರ್ ಗ್ಯಾಮ್ಲಿಂಗ್. ಯಾಕಂದ್ರೆ ಈ ಓವರ್ ಅಲ್ಲಿ ಎಷ್ಟು ಹೊಡಿತಾರೆ ಅಂದ್ರೆ ಬ್ಯಾಟ್ಸ್ಮನ್ ಗೆ ಗೊತ್ತಿರಲ್ಲ. ಸೊ ಅದೇ ತರ ಇದು ಬಂದು ಪ್ಯೂರ್ ಗ್ಯಾಮ್ಲಿಂಗ್. ಯಾಕಂದ್ರೆ ಇವರು Dream11 ಗಿಂತ ಒಂದ್ ಸ್ಟೆಪ್ ಅಹೆಡ್ ಇದೆ. ಇದೇ ತರ IPL 2020ಗೆ Dream11 ಸ್ಪಾನ್ಸರ್ ಮಾಡ್ತಾರೆ. ಮತ್ತೆ 2023 ಇಂಡಿಯಾ ಟೀಮ್ ಗೆ ಸ್ಪಾನ್ಸರ್ ಮಾಡ್ತಾರೆ Dream11 ಅವರು. ಇವರು ಅಡ್ವರ್ಟೈಸ್ ಮಾಡಕ್ಕೆ Dream11 ಅವರು 2023 ಅಲ್ಲಿ ಸ್ಪೆಂಡ್ ಅರೌಂಡ್ 3,000 crores just for advertising. ಇವ್ರ ತರನೇ ಗೇಮ್ಸ್ 24/7 ಅಂತ ಒಂದಿದೆ, ರಮ್ಮಿ ಸರ್ಕಲ್ ಅವರೆಲ್ಲ. they invested over 1,500 crores in India for advertising purpose Dream11 ಕಾಂಪಿಟೇಷನ್. ಈ ಮನಿ ಎಲ್ಲ ಸ್ಪೆಂಡ್ ಮಾಡ್ತಾ ಇದ್ದು ಒಂದು ಸಿಂಪಲ್ ಸೈಕಾಲಜಿಕಲ್ ಟ್ರಿಕ್ ಇಂದ. ಅವ್ರ ಹತ್ರ ಡೇಟಾ ಇತ್ತು, ಲೇಟೆಸ್ಟ್ ವಿತ್ ಡೇಟಾ. 78% ಆಫ್ ಪೀಪಲ್ ಟಿವಿ ನೋಡ್ತಾ ಇರೋ, ಮ್ಯಾಚ್ ನೋಡ್ತಾ ಇದ್ದಾರೆ, ಹ್ಯಾಡ್ ಮೊಬೈಲ್ ಫೋನ್ ಇಂದ ಹ್ಯಾಂಡ್, ಕೈಯಲ್ಲಿ ಮೊಬೈಲ್ ಫೋನ್ ಇಟ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಸೊ ಈ 1xBet ಅವರೆಲ್ಲ ಏನ್ ಮಾಡಿದ್ರು, ನೆಕ್ಸ್ಟ್ ಓವರ್ ಇಷ್ಟ ಮಾಡಿಬಹುದು, ಮೊಬೈಲ್ ಇಂದ ಅವನಿಗೆ ಬೆಟ್ ಮಾಡಬಹುದು. ಸ್ಕೋರ್ ಚೇಂಜ್ ಆಗ್ತಾ ಇರುತ್ತೆ, ಇವರು ಇಲ್ಲಿ ಬೆಟ್ ಮಾಡ್ತಾ ಇರೋದು. ಈ ತರ 200 million ಪೀಪಲ್ ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಈ ಬೆಟ್ಟಿಂಗ್ ಆಪ್ಸ್ ಎಲ್ಲ. 200 million ಪೀಪಲ್ ಬಂದು ಈ ಬೆಟ್ಟಿಂಗ್ ಆಪ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿಗಲ್ ಆಪರೇಷನ್ಸ್, ಈ 1xBet ಮತ್ತೆ ಫೇರ್ ಪ್ಲೇ ಇವರೆಲ್ಲ ಟು ಆಪರೇಟ್ ಔಟ್ಸೈಡ್ ಇಂಡಿಯಾ. ಇಂಡಿಯಾದಿಂದ ಆಪರೇಟ್ ಮಾಡ್ತಾ ಇಲ್ಲ, ಇಂಡಿಯಾದಿಂದ ಆಚೆಯಿಂದ ಆಪರೇಟ್ ಮಾಡ್ತಾ ಇದ್ದಾರೆ. ಅವ್ರು ಟ್ಯಾಕ್ಸ್ ಕೂಡ ಪೇ ಮಾಡ್ತಾ ಇಲ್ಲ. ದೇ ಅವಾಯ್ಡೆಡ್ 27,000 crores ಆಫ್ ಟ್ಯಾಕ್ಸ್. 27,000 crores ಆಫ್ ಟ್ಯಾಕ್ಸ್ ಅವರು ಅವಾಯ್ಡ್ ಮಾಡಿದ್ದಾರೆ. ಸೊ ಇಟ್ಸ್ ಆಲ್ ಬ್ಲಾಕ್ ಮನಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ED ಅವರಿಗೆ ಹೆಂಗೋ ಗೊತ್ತಾಗಿದೆ ಯಾರು ಫಿನಾನ್ಸ್ ಇನ್ವಾಲ್ವ್ ಆಗಿದೆ ಮತ್ತೆ ಮನಿ ಲಾಂಡ್ರಿಂಗ್ ಇನ್ವಾಲ್ವ್ ಆಗಿದೆ. ಯಾಕಂದ್ರೆ ಈ 1xBet ಅಲ್ಲಿ ಮಾತ್ರನೇ ದೇ ಹ್ಯಾಡ್ 1,000 crores ಆಫ್ ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್. ಅದೇ ತರ ಫೇರ್ ಪ್ಲೇ ಅವರಿಗೆ ದೇ ಅಟ್ಯಾಚ್ಡ್ 250 crores ವರ್ತ್ ಆಫ್ ಇಲ್ಲಿಗಲ್ ಅಸೆಟ್ಸ್. ED ಅವರು ಕೆಲವೊಂದು ಹೈ ಪ್ರೊಫೈಲ್ ಕ್ರಿಕೆಟರ್ಸ್ ಅಸೆಟ್ಸ್ ನ ಅಟ್ಯಾಚ್ ಮಾಡಿದ್ದಾರೆ. ಶಿಖರ್ ಧವನ್ ಮತ್ತೆ ಸುರೇಶ್ ರೈನಾ, ಯಾಕಂದ್ರೆ ದೇ ವರ್ ಸಪೋರ್ಟಿಂಗ್ 1xBet. ಆಕ್ಟ್ರೆಸ್ ತಮನ್ನಾ ಭಾಟಿಯಾ ಮತ್ತೆ ಸಿಂಗರ್ ಬಾದ್ಶಾ ದೇ ಯೂಸ್ ಟು ಪ್ರಮೋಟ್ ಫೇರ್ ಪ್ಲೇ. ಮತ್ತೆ ವಿರಾಟ್ ಕೊಹ್ಲಿ ಈಸ್ ಟು ಅರ್ನ್ ಸಮ್ವೇರ್ ಅರೌಂಡ್ 10 to 12 crores ಫ್ರಮ್ MPL. ಇವ್ರ ಟಾರ್ಗೆಟ್ ಆಡಿಯನ್ಸ್ ಬಂದು ಬರೀ ರಿಚ್ ಪೀಪಲ್ ಮಾತ್ರ ಅಲ್ಲ, ಮಿಡಲ್ ಕ್ಲಾಸ್ ಮತ್ತೆ ಲೋವರ್ ಮಿಡಲ್ ಕ್ಲಾಸ್. ಯಾಕಂದ್ರೆ 45% ಆಫ್ ದ ಪೀಪಲ್ ಅಂದ್ರೆ ಇದರಲ್ಲಿ ಆಕ್ಟಿವ್ ಆಗಿ ಎಂಗೇಜ್ ಆದವರಲ್ಲಿ ಅವ್ರ ಏಜ್ ನೋಡಿದ್ರೆ 12 to 34 ಇಯರ್ಸ್. 12 ಇಂದ 34 ವರ್ಷದೊಳಗಡೆ ಇದ್ದವರೇ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಬೆಟ್ಟಿಂಗ್ ಆಪ್ಸ್ ಗೆಲ್ಲ ಗ್ರೋತ್ ಸಿಕ್ಕಿದ್ದೆ ಈ ತರ ಯೂತ್ ಮತ್ತೆ ಫಸ್ಟ್ ಟೈಮ್ ಸಂಪಾದಿಸ್ತಾರಲ್ಲ ಕೆಲಸಗಳು, ಫಸ್ಟ್ ಟೈಮ್ ಸಂಪಾದಿಸ್ತಾರೆ, ಪಾರ್ಟಿಸಿಪೇಟ್ ಮಾಡಿ ಎಂಬುದು ನಂಗೆ ಯಾವ್ದೋ ಡಬಲ್ 2x ರಿಟರ್ನ್ ಮಾಡುತ್ತೆ, 3x ಬರುತ್ತೆ ಎಂಬುದು ನಂಗೆ ಕಾಸು ಯಾವ್ದೋ ಒಂದು ಇದರಲ್ಲಿ ಕಾಸು ಸಂಪಾದನೆ ಅನ್ಕೊಂಡವ್ರೆ ತುಂಬಾ ಜನ ಆಗಿದ್ದಾರೆ. ಇದರೆಲ್ಲ ರಿಸಲ್ಟ್ ಏನ್ ಗೊತ್ತಾ, 20,000 crores ಮಂದಿ ಕಳ್ಕೊಂಡಿದ್ದಾರೆ. ಈ ಯೂಸರ್ಸ್ ಎಲ್ಲ ತರ ಕಾಸು ಹಾಕಿ 20,000 ಕೋಟಿ ಕಳ್ಕೊಂಡಿದ್ದಾರೆ. ಸೊ ಇವನೇ
ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅವರು ಒಂದು ಡೇಟಾ ರಿಲೀಸ್ ಮಾಡಿದ್ದಾರೆ. 52 ಇಟ್ಸ್ ಡೈರೆಕ್ಟ್ಲಿ ಲಿಂಕ್ ಟು ಆನ್ಲೈನ್ ಮನಿ ಗೇಮಿಂಗ್. ಅಂದ್ರೆ ಸಾಲ ಮಾಡಿ ಕಾಸು ಆಡಿ ಸೋತಿ ಸಾಲ ಕಟ್ಟಾಗತ್ತೀರ. ಕರ್ನಾಟಕದಲ್ಲಿ 32 ಜನ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಹಂಗೆ ತೆಲಂಗಾಣ ಒಂದು 20 ಜನ, ತಮಿಳುನಾಡು ಕೂಡ ಅಫೆಕ್ಟ್ ಆಗಿದೆ. ತುಂಬಾ ಜನ ಕಾಸು ಸೋತ್ಕೊಂಡಿದ್ದಾರೆ. ಓವರ್ ಇಂಡಿಯಾ ನೋಡಿದ್ರೆ ನಮ್ಗೆ ಸಿಕ್ಕಿರೋ ಡೇಟಾ ಬಂದು 52, ಇದರ ಡೇಟಾ ಬಂದು ಎಷ್ಟು ಜನ ಇರ್ಬೋದು. ಸುಮಾರು ವರ್ಷಗಳಿಂದ ಇದೊಂದು ಸ್ಕಿಲ್ ಗೇಮ್ ಅಂತ ಹೇಳ್ಕೊಂಡೆ ಪ್ರೊಟೆಕ್ಟ್ ಮಾಡ್ಕೊಂಡ್ ಬಂದ್ರು ಇಂಡಿಯಾ ಕೋರ್ಟ್ ಅವರು. ಅದೇ ಇಂಡಿಯಾ 2025 ಅಲ್ಲಿ ಒಂದು ಲಾ ಪಾಸ್ ಮಾಡಿದ್ದಾರೆ, ಒಂದು ಆಕ್ಟ್ ಒಂದು ಪಾಸ್ ಮಾಡಿದ್ದಾರೆ, ವಿಚ್ ಇಸ್ ಕಾಲ್ಡ್ as PROGA ಅಂತ, ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮ್ ಆಕ್ಟ್ ಆಫ್ 2025. ಈ ಆಕ್ಟ್ ಅಲ್ಲಿ ಬಂದು ಸ್ಕಿಲ್ ಬೇಸ್ಡ್ ಅನ್ನೋ ಒಂದು ಕ್ರೈಟೀರಿಯಾನೇ ಸೈಡ್ ಇಟ್ಬಿಟ್ಟು ಮನಿ ಬೇಸ್ಡ್ ಮತ್ತೆ ಹ್ಯೂಮನ್ಸ್ ಲೈಫ್ ಇನ್ವಾಲ್ವ್ ಆಗಿರೋ ಎಲ್ಲಾ ಗೇಮ್ಸ್ ನ ಬ್ಯಾನ್ ಮಾಡಬೇಕು ಅಂತ ಒಂದು ಆಕ್ಟ್ ನ ಪಾಸ್ ಮಾಡಿದ್ದಾರೆ. ಈ ಕೆಲವೊಂದು ಸೆಲೆಬ್ರಿಟೀಸ್ ರವಿಚಂದ್ರ ಅಶ್ವಿನ್ ಇವರೆಲ್ಲ ಡಿಫೆಂಡ್ ಮಾಡಕ್ ಟ್ರೈ ಮಾಡುದು. ಇದೊಂದು ಸ್ಕಿಲ್ ಬೇಸ್ಡ್ ಗೇಮ್, ಇದೆಲ್ಲ ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್ ಮಾಸ್ಟರ್ ಮಾಡ್ದಂಗೆ ಇದು ಒಂಥರ ಗೇಮ್. ಅವ್ರ ಕ್ವಶನ್ ಕೂಡ ರೈಸ್ ಮಾಡುದು, ನಿಮ್ ಬಿಸ್ನೆಸ್ ಮಾಡೆಲ್ ಅಲ್ಲಿ ಪ್ರಾಬ್ಲಮ್ ಇದೆ ಇಲ್ಲ ಇದು ಗೇಮ್ ಅನ್ನೋ ತರ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಗವರ್ಮೆಂಟ್ ಏನ್ ಮಾಡಿದ್ರು ಇದು ಎಲ್ಲಾ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಫಂಡಮೆಂಟಲ್ ಪ್ರಾಬ್ಲಮ್ ಅಂದ್ರೆ ಅವ್ರ ಬಿಸ್ನೆಸ್ ಮಾಡಲ್ ಹೆಂಗಿದೆ ಅಂದ್ರೆ ಇದು ಫಂಡಮೆಂಟಲಿ ಇಟ್ಸ್ ಪ್ರೆಡಿಕ್ಷನ್ ಗೇಮ್. ಅಂದ್ರೆ ನೀವು ಇವ್ರು ಆಡ್ಬೋದು, ಇವ್ರು ಮಾಡ್ಬೋದು, ಅದಕ್ಕೂ ನಮ್ಗೆ ಕ್ಲಾರಿಟಿ ಇಲ್ವಲ್ಲ, ಆತರ ಆ ಬೇಸ್ಡ್ ಇದೆ ಅಂದ್ಬಿಟ್ಟು ಬ್ಯಾನ್ ಮಾಡ್ಬಿಟ್ರು. ಇದಕ್ಕೆ ಇಂಡಿಯಾ ಪರವಾಗಿ ಈ ತರ ಬ್ಯಾನ್ ಮಾಡಿದ್ದಾರೆ. ವರ್ಲ್ಡ್ ಅಲ್ಲಿ ಹಿಂಗ್ ಅಪ್ರೋಚ್ ಮಾಡ್ತಾರೆ ಇದನ್ನ. US ನೋಡಿದ್ರೆ ಇದು ಸ್ಟಿಲ್ ಅಂಡರ್ ದ ಸ್ಕಿಲ್ ಅಂಬ್ರಲ್ಲ, ಸ್ಕಿಲ್ ಬೇಸ್ಡ್ ಗೇಮ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ US ಅವರು. ಅದೇ UK ನೋಡಿದ್ರೆ ಅವ್ರಿಗೆ ರೆಗ್ಯುಲೇಷನ್ಸ್ ಇದೆ, ಟ್ಯಾಕ್ಸ್ ಎಲ್ಲ ಕ್ಲೀನ್ ಆಗಿ ಕಲೆಕ್ಟ್ ಮಾಡ್ಕೊಂತಾರೆ, ಈ ತರ ಬ್ಲಾಕ್ ಮನಿ ಆ ತರ ಹೋಗ್ಲಿದ್ದಂಗೆ ನೋಡ್ಕೊಂತಾರೆ. ಚೈನಾ ಬಂದು ಟೋಟಲ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಒಂಥರ ಆರ್ಗನೈಸ್ ಕ್ರೈಮ್ ತರ ಇದೆ ಅವರು ಟೋಟಲ್ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಇದು ಬಂದು ಫೈನಲ್ ಪ್ಯಾರಾಡಾಕ್ಸ್. ಬ್ಯಾನ್ ಬಂದು ಏನಕ್ಕೆ ಇಂಪೋಸ್ ಮಾಡಿದ್ರೆ ಟು ಸ್ಟಾಪ್ ಟೆರರ್ ಫಿನಾನ್ಸಿಂಗ್ ಮತ್ತೆ ಫಿನಾನ್ಷಿಯಲ್ ಫ್ರಾಡ್. Dream 11 ಇಂತ ಕಂಪನಿನೇ ಹೆಂಗೋ ನಾವು ಎಲಿಮಿನೇಟ್ ಮಾಡ್ಬಿಟ್ರಿ. 45 ಕೋಟಿ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ Dream 11 ಅಲ್ಲೆಲ್ಲ. ತುಂಬಾ ಜನ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಇವಾಗ? ಅವರು ಆಟ ಆಡೋದು ಮಾತ್ರ ಆಫ್ ಮಾಡಲ್ಲ, ಅವರೆಲ್ಲ ಡೈರೆಕ್ಟ್ ಆಗಿ ದೇ ವಿಲ್ ಟು ಪುಶ್ ಟು OneXBet. ಇವರೆಲ್ಲ ಆಚೆಯಿಂದ ಆಪರೇಟ್ ಮಾಡ್ತಾ ಇದ್ದಾರೆ ಬ್ಲಾಕ್ ಮಾರ್ಕೆಟ್. ರೆಗ್ಯುಲೇಷನ್ಸ್ ಇಲ್ಲ ಮತ್ತೆ ಟ್ಯಾಕ್ಸ್ ಪ್ರೊಟೆಸ್ಟ್ ಇಲ್ಲ, ಎಲ್ಲ ಆಪರೇಷನ್ ಬಂದು ಆಚೆನೇ ನಡೀತಾ ಇದೆ. ಇಂಡಿಯನ್ ಪೊಲೀಸ್ ಅವ್ರು ಬಂದು ಅವ್ರನ್ನ ಹಿಡಿಯಕ್ಕೂ ಆಗಲ್ಲ. ಈ ಕೇಸ್ ನಾವ್ ಏನ್ ಕಲ್ತಿದೀವಿ ಅಂದ್ರೆ, ಇಫ್ ಯುವರ್ ಬಿಸ್ನೆಸ್ ಮಾಡೆಲ್ಸ್ ವ್ಯಾಲ್ಯೂಯೇಷನ್ ಇಸ್ ಮೋರ್ ದನ್ $8 billion, ನೀವು ಎಥಿಕಲ್ ಗವರ್ನೆನ್ಸ್ ಅಲ್ಲಿ ಏನೋ ಫೇಲ್ ಆದ್ರೆ ಗವರ್ಮೆಂಟ್ಸ್ ಬಂದು ಈ ತರ ದೊಡ್ಡ ಸ್ಟೆಪ್ಸ್ ತಗೋಬೇಕಾಗುತ್ತೆ, ವಿಚ್ ಕ್ಯಾನ್ ಆಲ್ಸೋ ಲೀಡ್ ಟು ಶಟ್ ಡೌನ್ ಆಫ್ ಯುವರ್ ಕಂಪನಿ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಗವರ್ಮೆಂಟ್ ಇದನ್ನೆಲ್ಲದನ್ನು ಬ್ಯಾನ್ ಮಾಡಿ ತಗೊಂಡಿದ್ದಾರೆ ಒಂದು ರೈಟ್ ಡಿಸಿಷನ್ ಅಂತ ಅನ್ಸುತ್ತಾ, ಇಲ್ಲ UK ತರ ಒಂದು ರೆಗ್ಯುಲೇಷನ್ಸ್ ಇಂಪ್ಲಿಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತಿದ್ದೀರಾ? ಇಲ್ಲಿಗಲ್ ಬ್ಲಾಕ್ ಮಾರ್ಕೆಟ್ ಬ್ಯಾನ್ ಇಂದ ಕಮ್ಮಿ ಆಗತ್ತೆ ಅನ್ಕೊಂತೀರಾ, ಇಲ್ಲ ಅದನ್ನ ಗ್ರೋ ಆಗಕ್ಕೆ ಹೆಲ್ಪ್ ಮಾಡತ್ತೆ ಅನ್ಕೊಂತೀರಾ? ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ.